16ನೇ ಶತಮಾನದಲ್ಲಿ ಆದಿಲ್ ಶಾಹಿ ವಂಶಸ್ಥರು ಈ ಫೋರ್ಟ್ ಅನ್ನ ನಿರ್ಮಾಣ ಮಾಡಿದರು. ಬರ್ಬರ್ತಾ ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರು ಆದಿಲ್ ಶಾಹಿಯಿಂದ ಈ ಫೋರ್ಟ್ ಅನ್ನ ವಶಪಡಿಸಿಕೊಳ್ತಾರೆ. ಸೊ ನಾನ್ ಮಾತಾಡ್ತಿರೋದು ನನ್ನ ಹಿಂದೆ ಏನ್ ಕಾಣ್ತಿದ್ದಲ್ಲ, ಇದು ಇರೋದು ತುಂಗಾ ಫೋರ್ಟ್. ಪುಣೆಯಿಂದ 60 ಕಿಲೋಮೀಟರ್ ದೂರದಲ್ಲಿ. ಜೊತೆಗೆ ಇದಕ್ಕೆ ಕಠಿನ್ ಗಢ್ ಅಂತಾನು ಕರೀತಾರೆ. ಕಠಿನ್ ಗಢ್ ಯಾಕ ಅಂತಾರೆ ಅಂದ್ರೆ, ಇದು ಇಲ್ಲಿಂದ ಮೇಲ್ಗಡೆ ಹೋಗಲು ತುಂಬಾ ಕಠಿಣವಾದ ಫೋರ್ಟ್ ಕೂಡ ಹೌದು. ಅದರ ಸಲುವಾಗಿ ಇದಕ್ಕೆ ಕಠಿನ್ ಗಢ್. ಜೊತೆಗೆ ತುಂಗಾ ಫೋರ್ಟ್ ಏನಕ್ಕೆ ಅಂತಾರೆ ಅಂದ್ರೆ, ಇದು ಊರಿದೆ ಒಂದು ತುಂಗ ಅಂತ. ಸೊ ಅದ್ರ ಸಲುವಾಗಿ ತುಂಗಾ ಫೋರ್ಟ್ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಮೋಘ್. ನಾನಿರೋದು ತುಂಗಾ ಫೋರ್ಟ್ ನಲ್ಲಿ. ಸೊ ನನ್ ಚಾನಲ್ ಬಂದ್ಬಿಟ್ಟು ದ ಟ್ರಾವೆಲರ್. ಸೊ ಈ ಫೋರ್ಟ್ ಬಗ್ಗೆ ನಾನ್ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಜೊತೆಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮಿಲಿಟರಿ ಬೇಸ್ ಆಗಿ ಯೂಸ್ ಮಾಡ್ತಿದ್ರು, ಆದ್ರೆ ಮರಾಠರು ಇದನ್ನ ವಶಪಡಿಸಿಕೊಂಡ ನಂತರ ತಮ್ಮ ವಾಚ್ ಟವರ್ ಆಗಿ ಈ ಫೋರ್ಟಿಗೆ ಕೆಲಸ ಇರುತ್ತೆ. ಅಂದ್ರೆ ವಾಚ್ ಟವರ್. ಯಾಕಂದ್ರೆ ಇದು ಫೋರ್ಟ್ ಸಣ್ಣದು ಹೌದು, ಬಟ್ ಎಲ್ಲಕ್ಕಿಂತ ಹೈಟ್ ಇದೆ. ಸೊ ಬೇರೆ ಮಿಕ್ಕಿದೆಲ್ಲ ಲೋಹಗಢ್ ಫೋರ್ಟ್ ಇದೆ, ವಿಸಾಪುರ್ ಫೋರ್ಟ್ ಇದೆ, ತಿಕೋನಾ ಫೋರ್ಟ್ ಇದೆ. ಸೊ ಈ ಎಲ್ಲಾ ಫೋರ್ಟ್ ಕಂಪೇರ್ ಮಾಡಿದ್ರೆ ಈ ಫೋರ್ಟಿನ ಹೈಟ್ ಜಾಸ್ತಿ ಇದೆ. ಬಟ್ ಅದಕ್ಕಿಂತ ಈ ಫೋರ್ಟ್ ಚಿಕ್ಕದು ಕೂಡ ಹೌದು. ಸೊ ಅದಕ್ಕೆ ಮರಾಠ ಮಿಲಿಟರಿ ಅವರು ಈ ಫೋರ್ಟ್ ನ ತಮ್ಮ ವಾಚ್ ಟವರ್ ಆಗಿ ಯೂಸ್ ಮಾಡ್ಕೊಂತಾರೆ. ಈ ಮೊದಲೆಲ್ಲ ಈ ಫೋರ್ಟ್ ಏನಿದೆಯಲ್ಲ, ವ್ಯಾಪಾರ ಮಾರ್ಗವನ್ನ ಕಾಪಾಡ್ಕೊಳ್ಳಿಕ್ಕೆ ಹಾಗೂ ಪುಣೆಯನ್ನ ಕಾಪಾಡ್ಕೊಳ್ಳಕ್ಕೆ ಈ ಫೋರ್ಟ್ ಅನ್ನ ಯೂಸ್ ಮಾಡ್ತಿದ್ರು. ಸೊ ಇಲ್ಲಿಂದ ಬೈನಾಕುಲರ್ ಯೂಸ್ ಮಾಡ್ಕೊಂಡು ಯಾರಾದ್ರೂ ಶತ್ರುಗಳು ಬರ್ತಿದ್ರೆ ವಾಚ್ ಮಾಡಿ ಇಲ್ಲಿಂದ ಇನ್ಫಾರ್ಮೇಶನ್ ಹೋಗ್ತಿತ್ತು. ಎಲ್ಲಿ? ಲೋಹಗಢ್. ಅಲ್ಲೇನ್ ಕಾಣ್ತಿದೆಯಲ್ಲ, ಅದು ಲೋಹಗಢ್. ಸೊ ಲೋಹಗಢ್ ಮತ್ತು ವಿಶಾಪುರ್ ಫೋರ್ಟ್ 2 ಫೋರ್ಟ್ ಇದೆ. ಸೊ ಅಲ್ಲಿ ಹೋಗ್ತಿತ್ತು. ಲೋಹಗಢ್ ಕೂಡ ಅಲ್ಲಿ ಮಿಲಿಟರಿ ಬೇಸ್ ಇತ್ತು ಇವ್ರದ್ದು, ಮರಾಠರದು. ಸೊ ಹೀಗಾಗಿ ಇದನ್ನ ವಾಚ್ ಟವರ್ ಆಗಿ ಯೂಸ್ ಮಾಡ್ತಿದ್ರು. ಇದೇನ್ ಕಾಣ್ತಿದೆಯಲ್ಲ, ಇದು ಪವನಾ ಡ್ಯಾಮ್ ದ ಹಿನ್ನೀರು ಇದೆ. ಇಲ್ಲಿಂದಾನೆ ಪುಣೆಗೆ ನೀರು ಸಪ್ಲೈ ಆಗೋದು ಕೂಡ ಇಲ್ಲಿಂದಾನೆ. ಸೊ ಮಳೆಗಾಲದಲ್ಲಿ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರೋ ಗ್ರೀನರಿ ಆಗಿರುವಂತ, ಅಂದ್ರೆ ಹಸಿರಾಗಿರುವಂತ ಜಾಗ ಕೂಡ ಇಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಇದು ಸಹ್ಯಾದ್ರಿ ರೇಂಜ್ ಅಲ್ಲಿ ಇರುವಂತ ಸಹ್ಯಾದ್ರಿ ಶ್ರೇಣಿ, ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಏನಂತೀವಿ. ಸೊ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತದ್ದು, ಹಾಗೂ ನೋಡಕನೆ ತುಂಬಾ ಚೆನ್ನಾಗಿ ಕೂಡ ಹೌದು. ಹಾಗೆ ಮೊದಲಿನ ಜನ ನಮ್ಗೆ ಇವಾಗ ಇಷ್ಟು ಬರ್ಬೇಕಾದ್ರೆ ಕಷ್ಟ ಆಗುತ್ತೆ, ಬಟ್ ಅವರೆಲ್ಲ ಪ್ರತಿ ದಿನಾನು ಆಗ್ತಿತ್ತು. ಸೊ ಅವರೆಲ್ಲ ಹೇಗ್ ಮಾಡ್ತಿದ್ರು ಅಂತ ಅದನ್ನ ಹೇಳಕ್ಕಾಗಲ್ಲ. ತುಂಬಾನೇ ಕಷ್ಟದ ಕೆಲಸ. ಜೊತೆಗೆ ಇಲ್ಲಿಂದ ನಾವು ಮೇಲ್ಗಡೆ ಹೋಗೋಣ, ಲಾಸ್ಟ್ ಡೆಸ್ಟಿನೇಷನ್ ಏನಿದೆ ಸೊ ಅಲ್ಲಿಗೆ ರೀಚ್ ಆಗೋಣ. ಅಲ್ಲಿ ಇವಾಗ ನಾವು ಏನ್ ಕಠಿನ್ ಗಢ್ ಅಥವಾ ತುಂಗ್ ಫೋರ್ಟ್ ಏನಂತೀವಿ, ಇದರ ಬೇಸ್ ಪಾಯಿಂಟಿಗೆ ಬಂದಾಗಿದೆ. ಸೊ ಬಂದಾದ ತಕ್ಷಣ ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸಸ್ ಕೂಡ ಎಲ್ಲ ಇದೆ, ನೋಡಕ್ಕೆಲ್ಲ ಸಿಗುತ್ತೆ ನಿಮ್ಗೆ. ಇಲ್ಲಿಂದ ನಾವು ಮೇಲ್ಗಡೆ ಹೋಗ್ಬೇಕು. ಇಲ್ಲಿಂದ ಕಡಿಮೆ ಅಂದ್ರು 1 ರಿಂದ 1.5 ಗಂಟೆ ಮೇಲ್ಗಡೆ ಹೋಗ್ಬೇಕು. ಸೊ ಹೋಗೋಣ. ಜೊತೆಗೆ ಇಲ್ಲಿ ನೋಡೋದಾದ್ರೆ ಈ ಫೋರ್ಟಿನ ಮ್ಯಾಪ್ ಇಲ್ಲಿ ನೋಡಕ್ ಸಿಗುತ್ತೆ ನಿಮ್ಗೆ. ಸೊ ಹೀಗಿದೆ. ಇಲ್ಲಿಂದ ನಾವು ಹೋಗಬೇಕು, ಲಾಸ್ಟ್ ಪಾಯಿಂಟ್ ಇಲ್ಲಿವರೆಗೂ ಹೋಗಕ್ಕಿದೆ. ಸೊ ಹೋಗೋಣ. ಸೊ ಓಕೆ, ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತಾ. ನೀವೇನ್ ನೋಡ್ತಿದ್ದೀರಾ, ಇಲ್ಲಿಂದ ಹೀಗೆ ರೂಟ್ ಮೇಲ್ಗಡೆ ಇದೆ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆವರೆಗೂ ಹೋಗ್ಬೇಕು. ಹೋಗೋಣ ಬನ್ನಿ, ತೋರಿಸ್ತೇನೆ ನಿಮ್ಗೂ ಹೇಗಿದೆ ಅಂತ. ಸೊ ತುಂಬಾ ಕಷ್ಟ ಇದೆ ಅನ್ಸುತ್ತೆ, ಹೆವಿ ಇದೆ ಟ್ರೆಕ್ಕಿಂಗ್. ಸೊ ರೂಢಿ ಇದೆ ಏನಿಲ್ಲ. ತುಂಬಾ ಅಂದ್ರೆ ಮಹಾರಾಷ್ಟ್ರಲ್ಲಿ ತುಂಬಾನೇ ಟ್ರೆಕ್ಕಿಂಗ್ ಕೂಡ ಮಾಡಾಗಿದೆ ನಾನು. ಇದೇನ್ ಕಾಣ್ತಿದೆ ಇದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಹೀಗಿದೆ ಇದು ಇಲ್ಲಿಗೆ ಸ್ಟಾರ್ಟ್ ಪಾಯಿಂಟ್. ಇಲ್ಲಿಂದ ಸ್ಟೆಪ್ಸ್ ಎಲ್ಲ ಐತೆ, ನಡ್ಕೊಂಡು ಹೋಗಿದೆ ನೀವು. ಬಟ್ ಮಳೆಗಾಲದಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗೆಲ್ಲ ಇನ್ನು ಡ್ರೈ ಇದೆ ಸ್ವಲ್ಪ. ಇವಾಗ ಮಳೆ ಆಗಿದೆ, ಆದ್ರೂ ಕೂಡ ಅಷ್ಟು ಇದು ಆಗ್ತಿಲ್ಲ, ಕಷ್ಟ ಇದೆ. ಸೊ ಆದ್ರೆ ಫಸ್ಟ್ ಸಿಗೋದೆ ಆಂಜನೇಯನ ಮೂರ್ತಿ. ಇದು ಆಕ್ಚುಲಿ ಎಲ್ಲಾ ಫೋರ್ಟ್ ಅಲ್ಲಿ ಆಂಜನೇಯನ ಇರ್ತಾನೆ. ಯಾಕಂದ್ರೆ
ಹೇಳಿದ ಹಾಗೆ ಸೊ ಜನರಲ್ಲಿ ಏನಾದ್ರೂ ಭಯ ಇದ್ರೆ ಹೋಗಲಾಡ್ಸಕ್ಕಂತಾನೆ ಆಂಜನೇಯನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ತಿದ್ರು ಮೊದ್ಲಿನ ಜನ. ಸೊ ಅದ್ರ ಸಲುವಾಗಿ ಯಾವ ಫೋರ್ಟಿಗೆ ಹೋದ್ರು ಸಹ ನೀವು ಆಂಜನೇಯನ ನೋಡಕ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಇದು ಒಂದು 60 ಡಿಗ್ರಿ ಎಲಿವೇಶನ್ ಅಲ್ಲಿ ಇರ್ಬೇಕು. ಅದು ಅಂತೂ 70-75 ಇರ್ಬೋದೇನಪ್ಪ, ಎಷ್ಟು ಹೀಗಿದೆ ಎಲಿವೇಶನ್. ಗುರು ಹೇಗಿದೆ ನೋಡಿ, ಕಷ್ಟ ಇದೆ ಬರಕಿದ್ರೆ. ತುಂಬಾ ಕಂಜೆಸ್ಟೆಡ್ ನ್ಯಾರೋ ರೂಟ್ ಕೂಡ ಹೌದು, ಏರ್ಬೇಕಾದ್ರೆ ಕಷ್ಟ ಕೂಡ ಆಗುತ್ತೆ. ಸೊ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ನೋಡ್ಕೊಂಡು ಹೋಗ್ಬೇಕು. ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ, ಪರ್ಯಾವರಣಾಚ ರಕ್ಷಾ ಜಗಾಚಿ ಸುರಕ್ಷಾ. ಅಂದ್ರೆ ಪರ್ಯಾವರಣದ ಯಾವಾಗ ಸುರಕ್ಷಾ ಮಾಡ್ತೀವಿ ಅವಾಗ ಈ ಜಗತ್ತ ರಕ್ಷಣೆಯಾಗಿ ಉಳಿತದೆ ಅನ್ನೋ ಒಂದು ಸಂದೇಶನ ಹಾಕಿದ್ದಾರೆ. ಓಕೆ, ಅಲ್ಲಿಂದ ತುಂಬಾ ಸಣ್ಣದಾದ ಕಿರಿದಾದ ದಾರಿಯನ್ನ ದಾಟ್ಕೊಂಡು ನಾವು ಈ ಫೋರ್ಟಿನ ಮೇನ್ ಇದೇನ್ ಕರೀತಾರೆ ಮಹಾ ದರ್ವಾಜ ಅಂದ್ರೆ ಮೇನ್ ಡೋರ್. ಈ ಫೋರ್ಟಿನ ಮಹಾ ದರ್ವಾಜ ಇದು. ಸೊ ಇದನ್ನ ಈ ವಿತೌಟ್ ಎನಿ ಮಾರ್ಟರ್ ಇಲ್ದೇನೆ ಜೋಡಿಸಲಾಗಿದೆ. ಇದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಜೊತೆಗೆ ಈ ನೀವೇನಿದೆ ನೋಡ್ತಿರಲ್ಲ ಡೋರ್ ಒಳ್ಳೆ ಕಂಡೀಷನ್ ಅಲ್ಲಿದೆ. ಸೊ ಇದು ಚೂಪಾದ ಮಳೆಗಳು ಯಾಕೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಶತ್ರುಗಳು ಕುದುರೆ ಅಥವಾ ಆನೆ ಅಂತೂ ಬರ್ಲಿಕ್ಕಿಲ್ಲ ಇಲ್ಲಿಗೆ, ಬಟ್ ಸೇಫ್ಟಿ ಪರ್ಪಸ್ ಅಂತ ಪ್ರೊವೈಡ್ ಮಾಡಿದ್ದು. ಯಾಕಂದ್ರೆ ಕುದುರೆಯಿಂದ ತಂದು ಡೋರ್ ಮುರಿತಿದ್ರು. ಸೊ ಆ ಹೈಟಿಗೆ ಈ ಚೂಪಾದ ಮಳೆಗಳು, ಸೊ ನಿಮ್ಗೇನು ಕಾಣ್ತಿದೆಯಲ್ಲ ಇದನ್ನ ಪ್ರೊವೈಡ್ ಮಾಡಿರ್ತಾರೆ. ಅಂದ್ರೆ ಯಾವುದೇ ಹಾನಿ ಆಗ್ಬಾರ್ದು ಅನ್ಕೊಂಡು ಇದನ್ನ ಮಾಡಿರ್ತಾರೆ. ಸೊ ಇದು ನೋಡಿದ್ರೆ ಇನ್ನು ತುಂಬಾ ಚೆನ್ನಾಗಿರೋ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಜೊತೆಗೆ ಹೀಗಿದೆ, ನೀವೇನು ಇದೇನ್ ನೋಡ್ತಿದ್ದೀರಲ್ಲ, ಸೊ ಇಲ್ಲಿಂದ ಶತ್ರುಗಳ ಕಾವಲಿಗೋಸ್ಕರ ಇರುವಂತ ಇದು ಮಾಡಿರ್ತಿರು ಮೊದಲ. ಅಲ್ಲಿ ಯಾರಾದ್ರೂ ಬರ್ತಿದ್ರೆ ಸೊ ಇಲ್ಲಿಂದ ಗನ್ ಪಾಯಿಂಟ್ ಆಗ್ಲಿ ಅಥವಾ ವಾಶ್ ಮಾಡಕ್ಕಾಗ್ಲಿ ಸೊ ಮಾಡುವಂತ ಪ್ಲೇಸ್ ಇದಾಗಿತ್ತು. ಸೊ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು ನಾವು. ಹೇಗಿದೆ, ತುಂಬಾ ಜೋಪಾನ ಆಗಿ ಹೋಗ್ಬೇಕು. ಕಷ್ಟಕರವಾದ ರಸ್ತೆ ಕೂಡ, ಅಂದ್ರೆ ದಾರಿ ಇದೆ, ಕಷ್ಟಕರ ದಾರಿ ಇದೆ. ಇದು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಮೇನ್ ಡೋರ್ ಆದ ತಕ್ಷಣ ಇರುವಂತದ್ದು. ಸೊ ಹೀಗಿದೆ ಇಲ್ಲಿ. ಅಲ್ಲಿಂದ ಇನ್ನೂ ಒಂದು ಡೋರ್ ಕೂಡ ಇಲ್ಲಿ ನೋಡಕ್ ಸಿಗುತ್ತೆ ನಮ್ಗೆ. ಸೊ ಇದು ಮೇನ್ ಡೋರ್. ಜೊತೆಗೆ ಇಲ್ಲೇನಿದೆ, ಸೊ ಇದು ಕಾವಲುಗಾರರಿಗೆ ಕೊಡೋ ಜಾಗ ಕೂಡ ಹೌದು. ಸೊ ಇಲ್ಲಿಂದ ಮೇಲ್ಗಡೆ ಬಂದ್ಮೇಲೆ ಏನಿದೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನಾವು. ಮೇನ್ ಇಂಪಾರ್ಟೆಂಟ್ ಇರೋದು ಮೊದಲಿನ ಜನ ವಾಟರ್ ಸಪ್ಲೈಗೋಸ್ಕರನೇ ಯೂಸ್ ಮಾಡುವಂತ ಟ್ಯಾಂಕ್ ಇದು ಆಗಿತ್ತು. ನೋಡಿದ ಹಾಗೆ ತುಂಬಾ ನ್ಯಾರೋ ಪಾತ್ ಇದೆ. ಸೊ ಹೇಗಿದೆ ನೋಡಿ ವ್ಯೂ. ಇಲ್ಲಿಂದ ನಾವು ಅಲ್ಲಿವರೆಗೂ ಹೋಗ್ಬೇಕು, ಇನ್ನು ಟೈಮ್ ಇದೆ. ಸೊ ಹೋಗೋಣ. ಸ್ವಲ್ಪ ದೂರ ಇದೆ ಅಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಆಮೇಲೆ ಜೊತೆಗೆ ವ್ಯೂ ನೋಡ್ಕೊಳ್ಳಿ ಹೇಗಿದೆ ಅಂತ. ಆ ಕಡೆ ಕಾಣೋದು ಒಂದು ಲೋಹಗಢ ಫೋರ್ಟ್ ಮತ್ತೆ ಇನ್ನೊಂದು ವಿಸಾಪುರ್ ಫೋರ್ಟ್. ಸೊ ಹೀಗಿದೆ ಇದು. ತುಂಬಾನೇ ಚೆನ್ನಾಗಿದೆ ಫೋರ್ಟ್, ಬಟ್ ಸ್ವಲ್ಪ ಹೆವಿಗೆ ಇದೆ ಬರ್ಬೇಕಾದ್ರೆ. ಬಟ್ ಮಳೆಗಾಲದಲ್ಲಿ ಬಂದ್ರೆ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ. ಹೀಗಿದೆ ನೋಡಿ. ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಬರ್ಬೇಕಾಗುತ್ತೆ. ಎಲ್ಲದಕ್ಕೂ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಯಾವುದು ಅಷ್ಟು ಈಸಿಯಾಗಿ ಸಿಗಲ್ಲ ನಮ್ಗೆ. ಸೊ ಕಷ್ಟಪಟ್ಟರೆ ಸುಖ.
ಓಕೆ ವೆಲ್ ಮೇಲ್ಗಡೆ ಬಂದ್ಮೇಲೆ ಈ ತರ ವ್ಯೂ ಸಿಗುತ್ತೆ ನಮ್ಗೆ ನೋಡಕ್ಕೆ. ಸೊ ಇದು ತುಂಗಾ ಫೋರ್ಟ್ ನ ಟಾಪ್ ವ್ಯೂ ಕೂಡ ಹೌದು. ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕಂದ್ರೆ, ಅಂದ್ರೆ ವರ್ಣಿಸೋಕೆ ಮಾತುಗಳೇ ಬರ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ. ಬಟ್ ನೇರವಾಗಿ ವ್ಯೂ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುವಂತ ವ್ಯೂ ಕೂಡ ಹೌದು. ಸೊ ಹಾಗೆ ಈ ಟಾಪಿಗೆ ಬಂದ್ಮೇಲೆ ಇಲ್ಲಿ ನೋಡಕ್ ಸಿಗೋದು ಒಂದು ಸಫ್ರನ್ ಫ್ಲಾಗ್, ಕೇಸರಿ ಫ್ಲಾಗ್ ಜೊತೆಗೆ ಇಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಕಾಣ್ತಿದೆಯಲ್ಲ, ಸೊ ಇದೆಲ್ಲ ವ್ಯೂ ಹೀಗಿದೆ. ಸೊ ನೋಡ್ಕೊಳ್ಳಿ, ಜೊತೆಗೆ ಇದನ್ನೆಲ್ಲ ಹೀಗಿದೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ನನ್ನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.